ಸ್ವಸ್ತಿಕಾಸನದಲ್ಲಿದ್ದು ಅತ್ತಿತ್ತ ಚಲಿಸದೆ, ಸ್ವಸ್ತಿಕಾಸನದಲ್ಲಿದ್ದು ಅತ್ತಿತ್ತ ಚಲಿಸದೆ, ನೆಟ್ಟೆಲುವ ನೆಟ್ಟನೆ ಮಾಡಿ, ನೆಟ್ಟೆಲುವ ನೆಟ್ಟನೆ ಮಾಡಿ, ಅಧೋ ವಾಯುವನೂರ್ಧ್ವ ಮುಖಕ್ಕೆ ತಂದು, ಅಧೋ ವಾಯುವನೂರ್ಧ್ವ ಮುಖಕ್ಕೆ ತಂದು, ಕಂಠ ಸಂಕೋಚದಿಂದ ಊರ್ಧ್ವ ವಾಯುವ ನಿಲ್ಲೆಂದು ನಿಲ್ಲಿಸಿ, ಕಂಠ ಸಂಕೋಚದಿಂದ ಊರ್ಧ್ವ ವಾಯುವ ನಿಲ್ಲೆಂದು ನಿಲ್ಲಿಸಿ, ಮನವ ತೊಡರಿಸಿ, ಮನವ ತೊಡರಿಸಿ, ಉನ್ಮನಿಯ ಸ್ಥಾನದಲ್ಲಿ ಬಂಧನವಂ ಮಾಡಿ, ಉನ್ಮನಿಯ ಸ್ಥಾನದಲ್ಲಿ ಬಂಧನವಂ ಮಾಡಿ, ಅಂತರ್ಬಾಹ್ಯ ವ್ಯಾಪಾರವಳಿದು ನಿಂದುದೇ ಯೋಗ, ಅಂತರ್ಬಾಹ್ಯ ವ್ಯಾಪಾರವಳಿದು ನಿಂದುದೇ ಯೋಗ. ರಾಮನಾಥ ರಾಮನಾಥ, ಅಂತರ್ಬಾಹ್ಯ ವ್ಯಾಪಾರವಳಿದು ನಿಂದುದೇ ಯೋಗ. ಸ್ವಸ್ತಿಕಾಸನದಲ್ಲಿ ಕುಳಿತು ಬೆನ್ನು ಮತ್ತು ತಲೆಯ ಹಿಂಭಾಗ ಸರಳ ರೇಖೆಯಲ್ಲಿದ್ದು ಭೂಮಿಗೆ ಲಂಬವಾಗಿ ಕುಳಿತುಕೊಳ್ಳಬೇಕು. ಕಣ್ಣುಗಳನ್ನು ಮುಚ್ಚಿ ಅಂತರ್ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ಅಥವಾ ಹುಬ್ಬುಗಳ ನಡುವೆ ಇಡಬೇಕು. ವಾಯುವನ್ನು ರೇಚಕ, ಪೂರಕ, ಕುಂಭಕಗಳ ಕ್ರಿಯೆಯು ಮುಂದುವರಿಸಿದರೆ ಮನಸ್ಸು ಅಂತರ್ಬಾಹ್ಯವನ್ನು ಅಳಿದು ಲಯವಾಗುತ್ತದೆ. ಅದುವೇ ಯೋಗವೆಂದಿದ್ದಾರೆ ದೇವರ ದಾಸಿಮಯ್ಯನವರು. ಉಂಕೆಯ ನಿಗುಚಿ ಸರಿಗೆಯ ಸಮಗೊಳಿಸಿ, ಸಮಗಾಲ ನಿಕ್ಕಿ ಅಣಿಯೋಳೆಮೆಟ್ಟಿದೆ. ಉಂಕೆಯ ನಿಗುಚಿ ಸರಿಗೆಯ ಸಮಗೊಳಿಸಿ, ಸಮಗಾಲ ನಿಕ್ಕಿ ಅಣಿಯೋಳೆಮೆಟ್ಟಿದೆ. ಹಿಡಿದಲಾಳಿಯ ಮುಳ್ಳು ಕಂಡಿಕೆಯ ನುಂಗಿತ್ತು, ಹಿಡಿದಲಾಳಿಯ ಮುಳ್ಳು ಕಂಡಿಕೆಯ ನುಂಗಿತ್ತು. ಈ ಸೀರೆಯ ನೈದವಾ ನಾನೋ ನೀನೋ, ಈ ಸೀರೆಯ ನೈದವಾ ನಾನೋ ನೀನೋ.
ರಾಮನಾಥ. ಕುಂಕೆಯ ನಿಗುಚಿ ಸರಿಗೆಯ ಸಮಗೊಳಿಸಿ. ಮೊಟ್ಟ ಮೊದಲು ಕಾಯಕಕ್ಕೆ ಉನ್ನತವಾದ ಮೌಲ್ಯವನ್ನು ತಂದುಕೊಟ್ಟವರು ದೇವರ ದಾಸಿಮಯ್ಯನವರು. ಕಾಯಕ ಭಕ್ತಿ ಮತ್ತು ಕಾಯಕ ಪ್ರೀತಿ ಇವು ದಾಸಿಮಯ್ಯನವರ ಅವಿಭಾಜ್ಯ ಅಂಗಗಳಾಗಿದ್ದವು. ಇವರ ಅಪೂರ್ವವಾದ ಶಿವಭಕ್ತಿ, ದಾಸೋಹ ಭಾವನೆ, ಕಾಯಕ ಪೂಜ್ಯತೆ, ಶಿವಯೋಗ ಸಾಧನೆ, ಸಮಾಜೋದ್ಧಾರದ ಚಿಂತನೆ ಮೊದಲಾದ ಅಂಶಗಳು ಅವರ ಜೀವನ ಚರಿತ್ರೆ ಹಾಗೂ ಅವರ ವಚನಗಳ ಮೂಲಕ ಅರಿಯಬಹುದು. ಆದುದರಿಂದ ಇವರು ಸತ್ಯ ಶುದ್ಧ ಮನೋಭಾವನೆಯಿಂದ ಬಟ್ಟೆ ನೇಯುವ ವೃತ್ತಿಯಲ್ಲಿ ಪ್ರವೃತ್ತರಾಗಿ ನೈಗ್ಯ ವೃತ್ತಿಯ ಕಾಯಕ ಯೋಗಿಗಳಾದರು ದೇವರ ದಾಸಿಮಯ್ಯನವರು. ಉದಕದಲ್ಲಿ ಆ ಕಿಚ್ಚು ನಂದದ ಭೇದವಾ, ಒಡಲೊಳಗಣ ಕಿಚ್ಚು ಒಡಲ ಸುಡದ ಭೇದವಾ, ಕುಡಿದ ಉದಕದಲ್ಲಿ ಆ ಕಿಚ್ಚು ನಂದದ ಭೇದವಾ, ಮೃಡನೀ ಪ್ರಾಣ ಪ್ರಕೃತಿಯೊಳಗೆ ಅಡಗಿದ ಭೇದವಾ, ಮೃಡನೀ ಪ್ರಾಣ ಪ್ರಕೃತಿಯೊಳಗೆ ಅಡಗಿದ ಭೇದವಾ, ಲೋಕದ ಜಡರೆತ್ತ ಬಲ್ಲರೆ ರಾಮನಾಥ, ಲೋಕದ ಜಡರೆತ್ತ ಬಲ್ಲರೆ ರಾಮನಾಥ, 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 ರಾಮನಾಥ. ಶರೀರದೊಳಗೆ ಅಗ್ನಿ ಇದೆ, ಅದು ಶರೀರವ ಸುಡುವುದಿಲ್ಲ. ಅಲ್ಲದೆ ಕುಡಿದ ನೀರಿನಿಂದ ಆರುವುದೂ ಇಲ್ಲ. ಹಾಗೆಯೇ ರಾಮನಾಥನು ಪ್ರಾಣ ಪ್ರಕೃತಿಯಲ್ಲಿ, ಅಂದರೆ ಇಡೀ ವಿಶ್ವದಲ್ಲೆಲ್ಲ ಅವ್ಯಕ್ತವಾಗಿ ಅಡಗಿದ್ದಾನೆ. ಈ ಗೂಢ ರಹಸ್ಯವನ್ನು ಈ ಲೋಕದ ಅಜ್ಞಾನಿ ಜನರು ತಿಳಿಯುವುದಿಲ್ಲ. ಈ ಶರೀರದೊಳಗಿದ್ದ ಕಿಚ್ಚು ಎಂದರೆ ಶಿವನ ಚೈತನ್ಯ, ಅದು ಅರಿವು ಎನಿಸಿದ ರಾಮನಾಥನ ನಿರಂಜನ ಬೆಳಕು. ಈ ಬೆಳಕು ದೇಹವನ್ನು ಸುಡುವುದಿಲ್ಲ ಹಾಗೂ ಇಂದ್ರಿಯಗಳನ್ನು ಸುಡದೆ ಪ್ರಕಾಶಮಾನವಾಗಿ ಮಾಡುತ್ತದೆ. ಆ ಚೇತನವು ಜಡ ಚೇತನಗಳೆರಡರಲ್ಲಿ ವ್ಯಾಪಿಸಿ ಮಿಡಿಯುತ್ತಿದೆ. ಅಂತಹ ಕಿಚ್ಚು ರಾಮನಾಥನ ಕಿಡಿಯಾಗಿದೆ. ಅದುವೇ ಜೀವ. ಈ ಅರುವಿನ ಜ್ಞಾನಾಗ್ನಿಯ ಮಹತ್ವ ಈ ಲೋಕದ ಅಜ್ಞಾನಿಗಳು ತಿಳಿಯಲು ಸಾಧ್ಯವಿಲ್ಲ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ತನು ತನ್ನ ಹೊರೆಯಲಿದ್ದರೇನು ಎಷ್ಟು ದಿನ, ತನು ತನ್ನ ಹೊರೆಯಲಿದ್ದರೇನು ಎಷ್ಟು ದಿನ, ಮನ ತನ್ನ ಹರಿದತ್ತ, ಮನ ತನ್ನ ಹರಿದತ್ತ ಹರಿದ ಬಳಿಕ, ಮನ ತನ್ನ ಹರಿದತ್ತ ಹರಿದ ಬಳಿಕ, ಕೆನೆಯಿಲ್ಲದ ಮೊಸರ ಕಡೆದರೆ ಅಲ್ಲಿ, ಕೆನೆಯಿಲ್ಲ
ಕಹಿಯಾದ ಮೊಸರ ಕಡೆದರೆಯಲ್ಲಿ ಒಂದು ಹನಿ ತುಪ್ಪವಿಲ್ಲ ಕಾಣ ಒಂದು ಹನಿ ತುಪ್ಪವಿಲ್ಲ ಕಾಣ ರಾಮನಾಥ ರಾಮನಾಥ ಶರೀರವು ತನ್ನ ದೆಸೆಯಲ್ಲಿ ಎಷ್ಟು ದಿನವಿದ್ದರೇನು? ಮನಸ್ಸು ಸೆಳೆದತ್ತ ಬಿಟ್ಟರೆ ಪ್ರಯೋಜನವೇನು? ದೇವರ ದಾಸಿಮಯ್ಯನವರು ಪ್ರಸ್ತುತ ವಚನದಲ್ಲಿ ಮಾನವನ ಮನಸ್ಸು ಮತ್ತು ಹಾಲು ಎರಡನ್ನೂ ಆಧಾರವಾಗಿಟ್ಟುಕೊಂಡು ಭಕ್ತಿಯ ಪರಾಕಾಷ್ಠತೆಯ ಬಗ್ಗೆ ಹೇಳಿದ್ದಾರೆ. ಮಾನವನ ತನ್ನ ಮನಸ್ಸು ಬೇಕಾದ ಕಡೆಗೆ ಚಲಿಸುತ್ತಿದ್ದರೆ ಪ್ರಯೋಜನವಿಲ್ಲ. ಕೆನೆಯಿಲ್ಲದ ಹಾಲಿಗೆ ಹೆಪ್ಪು ಹಾಕಿ ಮೊಸರು ಮಾಡಿ ಕಡೆಗೋಲಿನಿಂದ ಕಡೆದರೆ ಅಲ್ಲಿ ಬೆಣ್ಣೆಯೂ ಇಲ್ಲ, ಒಂದು ಹನಿ ತುಪ್ಪವೂ ಬರುವುದಿಲ್ಲ. ಹಾಗೆಯೇ ಮಾನವನ ಮನಸ್ಸು ಹಾಗೂ ದಶೇಂದ್ರಿಯಗಳು ವಿಷಯಾದಿಗಳ ಕಡೆ ಹರಿಯುತ್ತಿದ್ದರೆ ಶಿವಧ್ಯಾನ ಶಿವಭಕ್ತಿ ಉಂಟಾಗುವುದಿಲ್ಲ, ದೇವರ ಅನುಗ್ರಹವೂ ಸಾಧ್ಯವಿಲ್ಲ ಎಂಬ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ದೇವರ ದಾಸಿಮಯ್ಯನವರು.